ಫ್ರೆಂಡ್ಸ್, ನೀವೇನಾದರೂ ಮೀಶೋ ಆ್ಯಪಲ್ಲಿ ಸೆಲ್ಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ನಾನು ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಾಡಕ್ಟು, ಈ ಒಂದು ಐಟಮು ನಿಮ್ಮ ಹತ್ರ ಇರಲೇಬೇಕು ಕಂಪಲ್ಸರಿಯಾಗಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಮೀಶೋದಲ್ಲಿ ಆರ್ಡರ್ಸ್ ಬಂದಾಗ ನೀವು ಆರ್ಡರ್ಸ್ನ ಶಿಪ್ ಮಾಡಿರ್ತೀರಾ, ಅದು ಹೋಗಿ ರೀಚ್ ಕೂಡ ಆಗಿರುತ್ತೆ. ಕಸ್ಟಮರ್ಸ್ಗೆ ಏನೋ ಅದನ್ನು ಇಷ್ಟ ಆಗಿಲ್ಲ ಪ್ರಾಡಕ್ಟು ಅಥವಾ ಏನೋ ಆಗಿ ಆ ಒಂದು ಆರ್ಡರ್ಸು ನಿಮಗೆ ರಿಟರ್ನ್ ಆಗುತ್ತೆ. ಸೊ ಆವಾಗ ನಿಮಗೆ ಏನು ಮೀಶೋ ಒಂದು ಕೊರಿಯರ್ ಬಾಯ್ ಬಂದು ನಿಮ್ಮ ಒಂದು ಪ್ರಾಡಕ್ಟ್ನ ಒಯ್ದಿರ್ತಾರೆ ಅಲ್ವಾ, ಆ ಒಂದು ಪ್ರಾಡಕ್ಟ್ನ ತೊಗೊಂಡು ಹೋದಾಗ ಆ ಒಂದು ಪ್ರಾಡಕ್ಟ್ ಸೆಲ್ ಆದರೆ ಅಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ ಅಂತ ಇರೋದಿಲ್ಲ. ಆದರೆ ಅದೇ ಒಂದು ಪ್ರಾಡಕ್ಟು ನಿಮಗೆ ರಿಟರ್ನ್ ಆದಾಗ ಏನು ಕೊರಿಯರ್ ಬಾಯ್ ಮನೆಗೆ ಬಂದು ನಿಮ್ಮ ಒಂದು ಕೊರಿಯರ್ನ ಒಯ್ದಿರ್ತಾರಲ್ವ, ಆ ಒಂದು ಚಾರ್ಜಸ್ನ ನೀವು ಪೇ ಮಾಡಬೇಕಾಗತ್ತೆ, ಸ್ವತಃ ಕೈಲೇ ಹಾಕಬೇಕಾಗುತ್ತೆ. ಓಕೆನಾ? ಸೊ ಇದನ್ನು ನೀವು ರಿಟರ್ನ್ ಬಂದಾಗ ಈ ಒಂದು ಚಾರ್ಜಸ್ನ ನೀವು ಮೀಶೋ ಕಂಪ್ನಿ ಕಡೆಯಿಂದ ಕ್ಲೈಮ್ ಆಗಿ ವಾಪಸ್ ನಿಮ್ಮ ಒಂದು ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಹಾಕಿಸ್ಕೋಬೋದು. ಸೊ ಯಾವ ರೀತಿ ಹಾಕಿಸ್ಕೋಬೇಕಂದ್ರೆ ಈ ಒಂದು ಬಾರ್ಕೋಡೆಡ್ ಕವರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಬಾರ್ಕೋಡೆಡ್ ಕವರ್ ಅಂದರೆ ಏನು, ಅದು ಎಲ್ಲಿ ಸಿಗುತ್ತೆ, ಹೇಗೆ ನಾವು ಪರ್ಚೇಸ್ ಮಾಡಬೇಕು, ಇದರ ಒಂದು ಪ್ರೈಸ್ ಎಷ್ಟು, ಹಾಗೆ ಸೈಜಸ್ ಹೇಗೆ ನಾವು ಚೂಸ್ ಮಾಡ್ಕೋಬೇಕು, ಪ್ರತಿಯೊಂದು ಡೀಟೇಲ್ ಆಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಒಂದು ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ, ಯಾಕೆ ನಾವು ಈ ಒಂದು ಬಾರ್ಕೋಡೆಡ್ ಕವರ್ನ ಯೂಸ್ ಮಾಡಬೇಕು. ಓಕೆನಾ? ನಿಮಗೆ ಯಾವುದೇ ರೀತಿ ಲಾಸ್ ಆಗಬಾರ್ದು, ರಿಟರ್ನ್ ಅಮೌಂಟ್ನ ನಾವು ಕ್ಲೈಮ್ ಮಾಡ್ಕೋಬೇಕು ಅಂದರೆ ಈ ರೀತಿ ನೀವು ಬಾರ್ಕೋಡೆಡ್ ಕವರ್ನ ಯೂಸ್ ಮಾಡಲೇಬೇಕು. ಗೊತ್ತಾಯ್ತಾ? ಸೊ ಇವಾಗ ಬಾರ್ಕೋಡೆಡ್ ಕವರ್ಸ್ ಅಂದರೆ ಏನು, ಬಾರ್ಕೋಡೆಡ್ ಕವರ್ಸ್ನ ಎಲ್ಲಿ ಆರ್ಡರ್ ಮಾಡಬೇಕು. ನೀವು ಸಪ್ಲೈಯರ್ ಹಬ್ಗೆ ಹೋಗಿಬಿಟ್ಟು ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಥರ್ಡ್ ಆಪ್ಷನ್ ಬರುತ್ತೆ ನಿಮಗೆ, ಬಾರ್ಕೋಡೆಡ್ ಪ್ಯಾಕೇಜಿಂಗ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಮೀಶೋದವರೇ ನಿಮಗೆ ಕೆಲವೊಂದು ವೆಂಡರ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಓಕೆನಾ? ಸೊ ಈ ಒಂದು ಪ್ಯಾಕೆಟ್ಸ್ನ ನೀವು ಮೀಶೋದಲ್ಲೇ ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ನೂ ಒಂದು ಆಪ್ಷನ್ ಇದೆ, ಅದನ್ನು ಹೇಳ್ತೀನಿ. ಫಸ್ಟ್ ನೀವು ಇದನ್ನು ತಿಳ್ಕೊಳ್ಳಿ. ಮೀಶೋದವರೇ ಇಲ್ಲಿ ಕೆಲವೊಂದು ವೆಂಡರ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ ಅಹಮದಾಬಾದ್, ಚಂಡೀಗಢ, ಈ ಥರ ಗುಜರಾತ್, ಸೊ ಈ ಥರ ಕೆಲವೊಂದು ಲೊಕೇಶನಿಂದ ಅವರು ವೆಂಡರ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ನಮಗೆ ಇಲ್ಲಿನೇ ನಾವು ಬೈ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಸೈಜಸ್ ಕೂಡ ಕೊಟ್ಟಿರ್ತಾರೆ, ಹಾಗೆ ಒಂದು ಪ್ಯಾಕೆಟ್ಗೆ ಎಷ್ಟು ಬೀಳುತ್ತೆ ರೇಟ್ ಅಂತ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಒಂದು ಪ್ರಾಡಕ್ಟ್ಗೆ ಯಾವ ಒಂದು ಪ್ಯಾಕೆಟ್ ಸೈಜ್ ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ನೀವೇನಾದ್ರು ಸಾರಿ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಸಾರಿ ಬಿಸ್ನೆಸ್ಗೆ ಸಾರಿ ಎಷ್ಟು ಲೆಂತ್ ಇದೆ ನೋಡಿಬಿಟ್ಟು ಅದರ ಒಂದು ತಕ್ಕಂತೆ ಸೈಜ್ನ ಪ್ಯಾಕೆಟ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲ ನಾನು ಕಿಚನ್ ಐಟಮ್ ಮಾಡ್ತೀನಿ ಅಥವಾ ಒಂದು ಸಣ್ಣ ಪ್ರಾಡಕ್ಟ್ ಇದೆ ನಾನು ಸೆಲ್ ಮಾಡೋದು ಅಂದರೆ ಅದರ ಒಂದು ಪ್ರಾಡಕ್ಟ್ ಸೈಜ್ ಮೇಲೆ ನೀವು ಪ್ಯಾಕೆಟ್ನ ಚೂಸ್ ಮಾಡ್ಕೋಬೇಕಾಗುತ್ತೆ, ಸೈಜಸ್. ಓಕೆನಾ? ಹಾಗೆ ಕ್ವಾಂಟಿಟಿನೂ ಇರುತ್ತೆ, 25, 50, 1000, 100 ಎಷ್ಟು ಪ್ಯಾಕೆಟ್ಸ್ ಕ್ವಾಂಟಿಟಿ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಹೆಂಗಿದ್ರೂ ಇವಾಗ ಪ್ರಾಡಕ್ಟ್ ಆರ್ಡರ್ ಮಾಡ್ತೀರಲ್ವ, ಅದೇ ಥರ ಕೂಡ ಈ ಒಂದು ಪ್ಯಾಕೆಟ್ಸನ್ನು ನೀವು ಆರ್ಡರ್ ಮಾಡ್ಕೋಬೇಕಾಗುತ್ತೆ. ಸೊ ಪಕ್ಕದಲ್ಲಿ ಬೈ ನೌ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆಂಡರ್ಸ್ನ ಏನು ಪ್ರೊವೈಡ್ ಮಾಡ್ತಾರಲ್ವ, ಪ್ರತಿಯೊಬ್ಬ ವೆಂಡರ್ಸ್ನೂ ಕೂಡ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಬ್ಬರು ಒಂದು ಪ್ಯಾಕೆಟ್ಗೆ 84 ಪೈಸಾ ಇಡ್ತಾರೆ, ಕೆಲವೊಬ್ಬರು 89 ಇಡ್ತಾರೆ, ಕೆಲವೊಬ್ಬರು 99 ಪೈಸಾ ಇಡ್ತಾರೆ ಒಂದು ಪ್ಯಾಕೆಟ್ಗೆ. ಸೊ ಅದನ್ನು ನೀವು ನೋಡಿಬಿಟ್ಟು ಚೆಕ್ ಮಾಡ್ಕೊಂಡು ಯಾವುದು ನಿಮಗೆ ಈಸಿ ಆಗುತ್ತೆ, ಕಡಿಮೆ ಪ್ರೈಸ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಬೈ ನಾವು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇನ್ನೂ ಹಲವಾರು ಒಂದು ಸೈಜಸ್ಸು ನಿಮಗೆ ಇಲ್ಲಿ ತೋರಿಸುತ್ತೆ. ಓಕೆನಾ? 6.5 ಇಂಟು 8 ಇಂಚಸ್, ಹಾಗೆ 8 ಇಂಟು 10 ಇಂಚಸ್, ನಾನು ಆಗಲೇ ಹೇಳಿದಾಗೆ 10 ಇಂಟು 12, 12 ಇಂಟು 14, ಈ ಥರ ಸೈಜಸ್ ಇರುತ್ತೆ. ಸೊ ಸೈಜ್ ಮೇಲೆ ಪ್ರೈಸ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ, ನೀವು ನೋಡಿಬಿಟ್ಟು ಚೂಸ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ಸೈಜಸ್ ಕೂಡ ಇರುತ್ತೆ, ಕ್ವಾಂಟಿಟಿ ಕೂಡ ಇರುತ್ತೆ, ರೇಟ್ ಕೂಡ ಇರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಏನಾದರೂ ಇಲ್ಲಿ ಪ್ರೈಸ್ ಜಾಸ್ತಿ ಇದೆ, ನನಗಿದು ಜಾಸ್ತಿ ಪ್ರೈಸ್ ಅನ್ನಿಸ್ತಾ ಇದೆ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಅಲ್ಲಿ ನಿಮಗೆ ಕಡಿಮೆ ಪ್ರೈಸ್ ಬೀಳುತ್ತೆ. ಅಂದರೆ ಇಲ್ಲಿ ನಿಮಗೆ ಒಂದು ಪ್ಯಾಕೆಟ್ಗೆ 6 ರುಪೀಸ್, ಆಮೇಲೆ 8 ರೂಪಾಯಿ, 9 ರೂಪಾಯಿ, ಈ ಥರ ನಿಮಗೆ ಪ್ರೈಸಸ್ ರೇಟ್ ಚೇಂಜ್ ಆಗುತ್ತೆ. ಅಂದರೆ 25 ಪ್ಯಾಕೆಟ್ ತೊಗೊಂಡ್ರೆ ನಿಮಗೆ ಇಲ್ಲಿ 175 ರೂಪಾಯಿ ಈ ಥರ ಬೀಳುತ್ತೆ. ಬಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ತೊಗೊಂಡ್ರೆ ನಿಮಗೆ ಅಲ್ಲಿ 100 ಪೀಸಸ್ ಬರುತ್ತೆ, ನಿಮಗೆ 330 ರೂಪಾಯಿನೋ ಇದೆ. ಓಕೆನಾ? 325 30 ರೂಪಾಯಿ ಇದೆ, ಸಮಥಿಂಗ್ ಅಷ್ಟೇ, 300 ಮೇಲೆ ಇದೆ ಚೇಂಜು.
ಅಲ್ಲಿ ನಿಮಗೆ 100 ಪೀಸಸ್ ಬರುತ್ತೆ ಓಕೆನಾ. 100 ಕವರ್ ಬರುತ್ತೆ, 300 ಮೇಲ್ ಚಿಲ್ಲರೆ ಇದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಬೇಕು ಅನ್ನೋದಾದರೆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಓಕೆನಾ. ಸೊ ನೀವು ಮೀಶೋಯಿಂದನೇ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ನೋಡಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ. ಸೊ ಇನ್ನು ಇದೇ ಕವರ್ನ ಯಾಕೆ ತೊಗೋಬೇಕು ಅಂದರೆ ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಸರ್ಕಲ್ ಹಾಕಿದ್ದೀನಿ ನೋಡಿ. ಈ ಒಂದು ಕೋಡ್ QR ಕೋಡ್ ಏನಿದೆ ಅಲ್ವಾ, ಕೊರಿಯರ್ ಬಾಯ್ ಬಂದು ಈ ಒಂದು ಪಾರ್ಸಲ್ನ ಅವ್ರು ತೊಗೊಂಡು ಹೋಗುವಾಗ ಇದನ್ನ ಸ್ಕ್ಯಾನ್ ಮಾಡಿದಾಗ ಇದರ ಒಂದು ಡೀಟೇಲ್ಸ್ ಫುಲ್ ಏನು ಡೀಟೇಲ್ ಇರುತ್ತೆ ಅಲ್ವಾ, ಅದು ನಿಮ್ಮ ಒಂದು ಮೀಶೋ ಆ್ಯಪಲ್ಲಿ ಸ್ಕ್ಯಾನ್ ಆಗಿರುತ್ತೆ. ಇದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಆ್ಯಪಲ್ಲಿ ಇರುತ್ತೆ. ಆವಾಗ ಈ ಒಂದು ಪ್ರಾಡಕ್ಟ್ ಎಲ್ಲಿದೆ ಇದರ ಒಂದು ಫುಲ್ ಇನ್ಫಾರ್ಮೇಷನ್ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ. ಹಾಗಾಗಿ ನಿಮಗೆ ರಿಟರ್ನ್ ಅಮೌಂಟ್ ಮಾಡ್ಕೊಳ್ಳುವಾಗ, ರಿಟರ್ನ್ ಪಾಲಿಸಿನ ಯೂಸ್ ಮಾಡುವಾಗ ಇದು ತುಂಬ ಹೆಲ್ಪ್ ಆಗುತ್ತೆ ಓಕೆನಾ. ಏನಾದರೂ ಪ್ರಾಡಕ್ಟ್ ರಿಟರ್ನ್ ಬಂತು ಅಂದರೆ ನೀವು ಇದನ್ನು ಆರಾಮ್ಸೆ ಈ ಒಂದು ಬಾರ್ಕೋಡೆಡ್ ಕವರಿಂದ ರಿಟರ್ನ್ ಕ್ಲೈಮ್ನ ಮಾಡ್ಕೋಬೋದು. ಅವರ ಒಂದು ಅಮೌಂಟು ನಿಮಗೆ ಈಸಿಯಾಗಿ ಮೀಶೋದವರು ಕೊಡ್ತಾರೆ ಓಕೆನಾ. ಸೊ ಇಲ್ಲಿ ನಿಮಗೆ ಯಾವುದೇ ಥರ ಲಾಸ್ ಅಂತೂ ಆಗಲ್ಲ. ಅದೇ ಬೇರೆ ಏನಾದರೂ ಕವರ್ಸ್ ಯೂಸ್ ಮಾಡಿದರೆ ನಿಮಗೆ ಅಲ್ಲಿ ಕೈಲೇ ನೀವು ದುಡ್ಡನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಕವರ್ಸ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪಲ್ಸರಿಯಾಗಿ ಸೆಲ್ಲರ್ ಏನಾದರೂ ಆಗಿದ್ದರೆ ಇದನ್ನು ನೀವು ಯೂಸೇ ಮಾಡಬೇಕು ಓಕೆನಾ. ಸೊ ಇಲ್ಲಿ ನಾನು ಕ್ವಾಂಟಿಟಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವ ಒಂದು ಕ್ವಾಲಿಟಿ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಪೀಸ್ಗೆ ನಿಮಗೆ ಇಲ್ಲಿ 8 ರೂಪಾಯಿ 40 ಪೈಸಾ ಈ ಥರ ಬೀಳ್ತಾ ಇದೆ. ಸೊ ಜಸ್ಟ್ 25 ಪೀಸಸ್ಗೆ ನಿಮಗೆ ಇಲ್ಲಿ 210 ರೂಪಾಯಿ ಬೀಳ್ತಾ ಇದೆ. ನಾನು ನೋಡಿರೋ ಪ್ರಕಾರ 300 ಮೇಲ್ ಚಿಲ್ಲರೆ ಇದೆ. ಅದಕ್ಕೆ ನಿಮಗೆ 100 ಪ್ಯಾಕೆಟ್ಸ್ ಬರುತ್ತೆ. ನನಗದು ವರ್ತ್ ಅಂತ ಅನ್ನಿಸ್ತು. ನಿಮಗೇನಾದರೂ ಬೇಕಾಗಿದ್ದರೆ ನೀವು ಚೆಕ್ ಮಾಡ್ಕೋಬೋದು, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಷನ್ ಇದಾಗಿತ್ತು. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ರಿಟರ್ನ್ ಅಮೌಂಟ್ನ ಯಾವ ರೀತಿ ಕ್ಲೈಮ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದೊಂದೇ ಪ್ರೊಸೆಸ್ನ ಒಂದೊಂದೇ ವೀಡಿಯೋಸ್ ಆಗಿ ಹಾಕ್ತಾಯಿದ್ದೀನಿ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಯಾರೂ ಕೂಡ ವೀಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಬರಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ಮಾತ್ರ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ವೀಡಿಯೋ ರೀಚ್ ಆಗುತ್ತೆ. ಸೊ ಯಾಕಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹೇಳಿದರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ನೋಡೋಕ್ಕೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ಒಂದೊಂದಾಗೆ ಪ್ರೊಸೆಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ. ಸೊ ಯಾರಾದರೂ ಸೆಲ್ಲರ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಅಥವಾ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ಹಿಂದಿನ ಒಂದು ವೀಡಿಯೋದಲ್ಲಿ ಯಾವ ರೀತಿ ನಾವು ಸೆಲ್ಲರ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.